ದರ್ಶನ್ ಬಗ್ಗೆ ಮಾತಾಡಿದ್ದಕ್ಕೆ ಪ್ರಥಮ್ ಮೇಲೆ ಹಲ್ಲೆ ಯತ್ನ ನಡೆದಿದ್ಯಾ? ದರ್ಶನ್ಗೆ ಸುಪ್ರೀಂನಲ್ಲಿ ಬೇಲ್ ಏನಾಗುತ್ತೋ ಅನ್ನೋ ಟೆನ್ಷನ್ ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ದಾಸನ ಫ್ಯಾನ್ಸ್ ಪುಂಡಾಟ ಇನ್ನೂ ಕೂಡ ನಿಂತಿಲ್ಲ. ದರ್ಶನ್ ಬಗ್ಗೆ ಮಾತಾಡಿದ್ದಕ್ಕೆ ಪ್ರಥಮ್ ಮೇಲೆ ಹಲ್ಲೆ ಯತ್ನ ನಡೆದಿದ್ಯಾ ಎನ್ನುವಂಥ ಒಂದು ಅನುಮಾನ ವ್ಯಕ್ತವಾಗ್ತಾ ಇದೆ. ದರ್ಶನ್ಗೆ ಒಂದ್ ಕಡೆ ಸುಪ್ರೀಂ ಕೋರ್ಟ್ನಲ್ಲಿ ನನಗೆ ಬೇಲ್ ಏನಾಗುತ್ತೋ ಅನ್ನೋ ಟೆನ್ಷನ್ ಇದ್ರೆ, ಇನ್ನೊಂದ್ ಕಡೆ ದಾಸನ ಫ್ಯಾನ್ಸ್ ಪುಂಡಾಟ ಇನ್ನೂ ಕೂಡ ನಿಂತಿಲ್ವಾ ಎನ್ನುವಂಥ ಪ್ರಶ್ನೆ. ಬಾಸ್ ಬಗ್ಗೆ ಮಾತಾಡ್ತೀಯಾ ಅಂತ ಪ್ರಥಮ್ಗೆ ಹಲ್ಲೆ ಯತ್ನ ಆರೋಪ ಕೇಳಿ ಬಂದಿದೆ. ಇನ್ನು ದೂರು ನೀಡೋ ವಿಚಾರವಾಗಿ ಪೊಲೀಸರೊಂದಿಗೆ ಪ್ರಥಮ್ ಚರ್ಚೆಯನ್ನ ಕೂಡ ಮಾಡಿದ್ದಾರೆ. ಇನ್ನು ದೊಡ್ಡಬಳ್ಳಾಪುರ ಭಾಗದಲ್ಲಿ ದೇವಸ್ಥಾನಕ್ಕೆ ತೆರಳಿದ್ರು ನಟ ಪ್ರಥಮ್. ಈ ವೇಳೆ 3-4 ಜನರಿಂದ ಹಲ್ಲೆಗೆ ಯತ್ನ ಮಾಡಲಾಗಿದೆ ಎನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಒಂದ್ ಕಡೆ ದರ್ಶನ್ ಥೈಲ್ಯಾಂಡ್ ಶೂಟಿಂಗ್ ನಲ್ಲಿ ಬ್ಯುಸಿ ಆಗಿದ್ರು, ತದನಂತರದಲ್ಲಿ ವಾಪಸ್ ಬಂದಿದ್ದಾರೆ. ಇನ್ನೇನು 7-8 ದಿನಗಳಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಇವರ ಬೇಲ್ ಅರ್ಜಿ ವಿಚಾರ ಕೂಡ, ಬೇಲು ರದ್ದಾಗುತ್ತಾ ಅಥವಾ ಒಂದು ಸ್ವೀಕಾರ ಆಗುತ್ತಾ, ಹೀಗಾಗಿ ಸಾಕಷ್ಟು ಟೆನ್ಷನ್ ಆಲ್ರೆಡಿ ದರ್ಶನ್ ತಲೆಯಲ್ಲಿ ಇರುವಂಥದ್ದು. ಇನ್ನೊಂದು ಕಡೆ ದಾಸನ ಫ್ಯಾನ್ಸ್ ಪುಂಡಾಟ ಕೂಡ ಇನ್ನೂ ನಿಂತಿಲ್ಲ. ಬಾಸ್ ಬಗ್ಗೆ ಮಾತಾಡ್ತೀಯಾ ಅಂತ ಪ್ರಥಮ್ಗೆ ಹಲ್ಲೆ ಮಾಡಿದ್ದಾರೆ ಎನ್ನುವಂಥ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಇನ್ನು ದೂರು ನೀಡೋ ವಿಚಾರವಾಗಿ ಪೊಲೀಸರೊಂದಿಗೆ ಪ್ರಥಮ್ ಚರ್ಚಿಸಿದ್ದಾರೆ, ಆದರೆ ಇನ್ನೂ ಕೂಡ ಕಂಪ್ಲೇಂಟ್ನ ಫೈಲ್ ಮಾಡಿಲ್ಲ. ಇನ್ನು ದೊಡ್ಡಬಳ್ಳಾಪುರ ಭಾಗದಲ್ಲಿ ದೇವಸ್ಥಾನಕ್ಕೆ ತೆರಳಿದ್ರು ನಟ ಪ್ರಥಮ್. ಈ ವೇಳೆ 3-4 ಜನರಿಂದ ಹಲ್ಲೆಗೆ ಯತ್ನಿಸಿದ್ದಾರೆ ಎನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಈ ವೇಳೆ ನಟ ರಕ್ಷಕ್ ಬುಲೆಟ್ ಕೂಡ ಸ್ಥಳದಲ್ಲೇ ಇದ್ರು ಎನ್ನುವಂಥ ಮಾಹಿತಿ ಕೂಡ ಲಭ್ಯವಾಗಿದೆ. ಬಾಸ್ ಬಗ್ಗೆ ಬಹಳ ಮಾತಾಡ್ತಿದ್ದೆ ಅಂತ ವೆಪನ್ ತೋರಿಸಿ ಬೆದರಿಕೆ ಹಾಕಿದ್ದಾರೆ ಎನ್ನುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಇನ್ನು ಲೇಡಿ ರೌಡಿ ಮತ್ತು ಇನ್ನಿತರರ ಮೂಲಕ ಹಲ್ಲೆಗೆ ಯತ್ನಿಸಿರುವಂತಹ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಈ ಬಗ್ಗೆ ಪೊಲೀಸರಿಗೆ ಮೌಖಿಕವಾಗಿ ದೂರನ್ನ ನೀಡಿದ್ದಾರೆ ಪ್ರಥಮ್. ಕೆಲ ದಿನಗಳ ಬಳಿಕ ಘಟನೆ ಸಂಬಂಧ ದೂರು ದಾಖಲಿಸುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಇನ್ನು ಈ ವೇಳೆ ನಟ ರಕ್ಷಕ್ ಬುಲೆಟ್ ಪ್ರಕಾಶ್ ಅವರ ಪುತ್ರ ನಟ ರಕ್ಷಕ್ ಬುಲೆಟ್ ಕೂಡ ಆ ಸ್ಥಳದಲ್ಲೇ ಇದ್ರು ಎನ್ನುವಂತ ಮಾಹಿತಿ ಕೂಡ ಲಭ್ಯವಾಗಿದೆ. ಇನ್ನು ನಟ ಪ್ರಥಮ್ ಮೇಲೆ ಹಲ್ಲೆ ಯತ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲ್ಲೆಗೆ ಯತ್ನ ಹಾಗೂ ಬೆದರಿಕೆ ಆರೋಪ ಕೇಳಿ ಬಂದಿದೆ. ಪ್ರಥಮ್ರನ್ನ ಈಗಾಗಲೇ ಕರೆದು ಮಾತಾಡಿದ್ದೀನಿ, ಪ್ರಥಮ್ಗೆ ಈ ಬಗ್ಗೆ ದೂರು ಕೊಡೋಕ್ಕೂ ಕೂಡ ಹೇಳಿದ್ದೀನಿ ಅಂತ ಹಲ್ಲೆ ಯತ್ನ ವಿಚಾರಕ್ಕೆ SP CK ಬಾಬಾ ಅವರು ಪ್ರತಿಕ್ರಿಯಿಸಿದ್ದಾರೆ. ಹಲ್ಲೆಗೆ ಯತ್ನ ಬೆದರಿಕೆ ಆರೋಪ ಕೇಳಿ ಬಂದಿದೆ. ಪ್ರಥಮ್ರನ್ನ ಈಗಾಗಲೇ ಕರೆದು ಮಾತಾಡಿದ್ದೀನಿ, ಪ್ರಥಮ್ಗೆ ಈ ಬಗ್ಗೆ ದೂರು ಕೊಡೋಕೆ ಕೂಡ ಹೇಳಿದ್ದೀನಿ, ದೂರು ಕೊಟ್ಟ ನಂತರ ತನಿಖೆ ಮಾಡಿ ಕ್ರಮ ಕೈಗೊಳ್ತೀವಿ ಅಂತ ಹಲ್ಲೆ ಯತ್ನ ವಿಚಾರಕ್ಕೆ SP CK ಬಾಬಾ ಅವರು ಪ್ರತಿಕ್ರಿಯಿಸಿದ್ದಾರೆ. ಇನ್ನು ದೇವಸ್ಥಾನಕ್ಕೆ ಅಂತ ಹೋಗಿದ್ದಾಗ ಈ ಒಂದು ಘಟನೆ ನಡೆದಿರುವಂಥದ್ದು. ಇಲ್ಲಿವರೆಗೂ ಕೂಡ ಯಾವುದೇ ದೂರನ್ನ ನೀಡಿಲ್ಲ. ಇನ್ನು ಬೆಂಗಳೂರು ಗ್ರಾಮಾಂತರ SP CK ಬಾಬಾ ಅವರನ್ನ ಭೇಟಿಯಾಗಿ ಮಾಹಿತಿಯನ್ನ ನೀಡಿದ್ದಾರೆ ಪ್ರಥಮ್. ಘಟನೆ ಹೇಗಾಯಿತು, ಯಾರೆಲ್ಲ ಇದ್ರು ಅನ್ನೋ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ನೀಡಿದ್ದಾರೆ. ಇದು ಕೂಡ ಮೌಖಿಕವಾಗಿ ಅವರು ಒಂದು ಮಾಹಿತಿಯನ್ನ ನೀಡಿರುವಂಥದ್ದು. ಯಾವುದೇ ಲಿಖಿತ ರೂಪದಲ್ಲಿ ಅಥವಾ ಯಾವುದೇ ಒಂದು ಕಂಪ್ಲೇಂಟ್ನ ಇನ್ನೂ ಕೂಡ ಫೈಲ್ ಮಾಡಿಲ್ಲ. ಅಕಸ್ಮಾತ್ ಏನಾದರೂ ಕಂಪ್ಲೇಂಟ್ ಫೈಲ್ ಆದರೆ ಮೊದಲೇ ಸುಪ್ರೀಂ ಕೋರ್ಟ್ನಲ್ಲಿ ಏನಾಗುತ್ತೆ ಅಂತ ದರ್ಶನ್ ಟೆನ್ಷನಲ್ಲಿ ಇದ್ದಾರೆ. ಆದರೆ ಬೇಲು ರದ್ದಾಗುವಂತಹ ಸಾಧ್ಯತೆ ಇನ್ನೂ ಕೂಡ ಕಡಿಮೆ ಆಗಲಿದೆ. ಪ್ರಥಮ್ ಅಂತ ಈಗ ತಾವೆಲ್ಲರೂ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಬಂದಷ್ಟು ಆ ಪ್ರಕಾರ ಈಗ ಅವರು ಬಂದು ನನ್ನ ಜೊತೆ ಚರ್ಚೆ ಮಾಡಿದ್ದಾರೆ. ಅದನ್ನು ಆದಷ್ಟು ಬೇಗ ಅದರ ಬಗ್ಗೆ ರೈಟಿಂಗ್ ಕಂಪ್ಲೇಂಟ್ ಕೊಟ್ಟು ಅಂತ ಹೇಳಿದ್ದಾರೆ. ಆ ಕಂಪ್ಲೇಂಟ್ ಕೊಟ್ಟ ನಂತರ ಏನು ಅದು ಘಟನೆ ಆಗಿತ್ತು, ನಮ್ಮ ದೊಡ್ಡಬಳ್ಳಾಪುರ ಗ್ರಾಮೀಣ ಪೊಲೀಸ್ ಸ್ಟೇಷನ್ ಅಲ್ಲಿ ಕೆಲವರು ದೇವಸ್ಥಾನಕ್ಕೆ ವಿಸಿಟ್ ಮಾಡಿದಾಗ ಯಾರೋ 1-2-3 ಜನ ಮೇಲೆ ಏನು ಅವ್ರ ಬಗ್ಗೆ ಏನು ಮಾತುಕತೆ ಆಗಿದೆ ಮತ್ತು ಏನೇನು ಆಗಿತ್ತು ಅಂತ ಯಾವುದೋ ಒಂದು ವಿಷಯ ಬಗ್ಗೆ ಅವರು ಕೊಟ್ಟ ನಂತರ ಅವ್ರು ಏನು ಘಟನೆ ಆಗಿರ್ತದೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವರು ಕೊಟ್ಟ ನಂತರ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಆಮೇಲೆ ಫರ್ದರ್ ಏನು ಕೇಸ್ ಕೊಡ್ತಾರೆ ಅದನ್ನು ತನಿಖೆ ಮಾಡ್ತೀನಿ. ಅದು ಅಫಿಷಿಯಲಿ ನಂತರ ಬಂದಿದ್ದ ಇರುವವರೆಗೆ ಅವರು ರೈಟಿಂಗ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾನು ಅದ್ರ ಬಗ್ಗೆ ಪ್ರತಿಕ್ರಿಯೆ ಬಂದು ನಾಳೆ ಮಾಡ್ತೀನಿ. ಪ್ರಥಮ್ ಅಂತ ಈಗ ತಾವೆಲ್ಲರೂ ಅದ್ರ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಬಂದಷ್ಟು ಆ ಪ್ರಕಾರ ಈಗ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಎನ್ ಹರಿಹರ. ವಿಶ್ವನಾಥ್, ಮೊದಲೇ ಸುಪ್ರೀಂ ಕೋರ್ಟ್ನಲ್ಲಿ ಜಡ್ಜ್ಮೆಂಟ್ ಏನಾಗುತ್ತೋ ಅಂತ ಟೆನ್ಷನಲ್ಲಿದ್ದಾರೆ ದರ್ಶನ್. ಆದರೆ ಇತ್ತ ಕಡೆ ಅವರ ಫ್ಯಾನ್ಸ್ ಪುಂಡಾಟ ಇನ್ನೂ ಕೂಡ ನಿಲ್ತಾ ಇಲ್ಲ. ಪ್ರಥಮ್ ಅವರಿಗೆ ಹಲ್ಲೆ ಯತ್ನ ಮಾಡಿದ್ದಾರೆ ಅನ್ನುವಂಥ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಆದರೆ ಈವರೆಗೂ ಅವರು ಕೂಡ ಒಂದು ಕಂಪ್ಲೇಂಟನ್ನು ಫೈಲ್ ಮಾಡಿಲ್ಲ. ಇನ್ ಕೇಸ್ ಕಂಪ್ಲೇಂಟ್ ಫೈಲ್ ಮಾಡಿದ್ರೆ ದರ್ಶನ್ ಅವರ ಬೇಲು ರದ್ದಾಗುವಂಥ ಸಾಧ್ಯತೆ ಇನ್ನೂ ಕೂಡ ಹೆಚ್ಚಾಗುತ್ತೆ. ಸೊ ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಹೋಗೋದಾದ್ರೆ ಸಿಂಚನ
ಈ ಪ್ರಕರಣಕ್ಕೂ ಮತ್ತು ದರ್ಶನ್ ಬೇಲ್ ಕ್ಯಾನ್ಸಲ್ ಆಗುವಂತಹ ಪ್ರೊಸೀಜರ್ ಇದೆಯಲ್ಲ ಅದಕ್ಕೆ ಇದಕ್ಕೂ ಸಂಬಂಧ ಇಲ್ಲ. ಆದ್ರೆ ಎಲ್ಲೋ ಒಂದು ಕಡೆ ಬೇಲ್ಗಾಗಿ ಬೇಲ್ ತಗೊಂಡು ಈಗಾಗಲೇ ಸಿನಿಮಾ ಶೂಟಿಂಗ್ ನಲ್ಲಿ ಬಿಸಿ ಇರುವಂತಹ ನಟ ದರ್ಶನ್ ಏನಿದ್ದಾರೆ ವಿದೇಶದಿಂದಲೂ ಕೂಡ ವಾಪಸ್ ಬಂದಿದ್ದಾರೆ. ಆದ್ರೆ ಕೆಲ ದಿನಗಳ ಹಿಂದೆ ಏನು ನಟ ಪ್ರಥಮ್ ಏನಿದ್ದಾರೆ ದೊಡ್ಡಬಳ್ಳಾಪುರ ಭಾಗದಲ್ಲಿ ದೇವಸ್ಥಾನಕ್ಕೆ ತೆರಳಿರ್ತಾರೆ. ಆ ಸಂದರ್ಭದಲ್ಲಿ ಬಾಸ್ ಬಗ್ಗೆ ಮಾತನಾಡ್ತೀಯ ಅಂತ ಪ್ರಥಮ್ ಮೇಲೆ ಹಲ್ಲೆ ಮಾಡೋದಕ್ಕೂ ಕೂಡ ಮುಂದಾಗಿದ್ರಂತೆ. ಒಂದು ವೆಪನ್ ಅನ್ನು ಕೂಡ ತೋರಿಸಿದ್ದಾರೆ. 3-4 ಜನ ಸೇರ್ಕೊಂಡು ಹಲ್ಲೆಗೂ ಮುಂದಾಗಿದ್ದಾರೆ ಅನ್ನೋ ಗಂಭೀರ ಆರೋಪ ಇದೆ. ಇದೇ ವೇಳೆ ಈ ನಟ ರಕ್ಷಕ್ ಬುಲೆಟ್ ಬಿಗ್ ಬಾಸ್ ಏನ್ ಆತ ಹೋಗಿದ್ದಾರೆ ಆತನು ಕೂಡ ಸ್ಥಳದಲ್ಲಿದ್ದ ಅನ್ನೋದು ಮಾಹಿತಿ ಕೂಡ ಇದೆ. ಬಾಸ್ ಬಗ್ಗೆ ಬಹಳ ಮಾತನಾಡ್ತಿದ್ದೆ ಅಂತ ವೆಪನ್ ಕೂಡ ತೋರಿಸಿರುವಂತಹ ಆರೋಪ ಕೂಡ ಇದೆ. ಇನ್ನು ಇವ್ರ ಜೊತೆ ಒಬ್ಬ ಲೇಡಿ ರೌಡಿ ಕೂಡ ಇದ್ಲಂತೆ. ಆಕೆನೂ ಕೂಡ ಹಲ್ಲೆ ಮಾಡೋದಕ್ಕೆ ಮುಂದಾಗಿದ್ದಾಳೆ ಅನ್ನೋದು ಗಂಭೀರ ಆರೋಪ ಕೂಡ ಇದೆ. ಇನ್ನು ನಿನ್ನೆ ಗ್ರಾಮಾಂತರ ಎಸ್ಪಿ ಏನಿದ್ದಾರೆ ಸಿ.ಕೆ. ಬಾಬಾ ಅವರು ಅವರನ್ನ ಭೇಟಿಯಾಗಿ ಮಾತನಾಡುವಂತಹ ಕೆಲಸವನ್ನ ಪ್ರಥಮ್ ಕೂಡ ಮಾಡಿದ್ದಾರೆ. ಕೆಲ ದಿನಗಳ ಹಿಂದೆ ಈ ಘಟನೆ ನಡೆದಿದೆ, ಈ ಸಂಬಂಧನ ದೂರ ದಾಖಲಿಸಬೇಕು ಅನ್ನೋ ಒಂದು ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಈ ಬಗ್ಗೆ ಬಾಬಾ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇನ್ನು ದೇವಸ್ಥಾನಕ್ಕೆ ಹೋಗಿದಾಗ ಘಟನೆ ನಡೆದಿದೆ ಅಂತ ಹೇಳಿದ್ದಾರೆ. ಈಗಾಗಲೇ ಕರೆದು ಮಾತನಾಡಿದ್ದೀವಿ, ಅವರಿಗೆ ದೂರು ಕೊಡೋದಕ್ಕೆ ಹೇಳಿದ್ದೀವಿ. ಇಲ್ಲಿವರೆಗೆ ಯಾವುದೇ ದೂರನ್ನು ಕೊಟ್ಟಿಲ್ಲ. ದೂರು ಕೊಟ್ಟಂತಹ ಸಂದರ್ಭದಲ್ಲಿ ತನಿಖೆ ನಡೆಸಿ ನಾವು ಕ್ರಮ ತೆಗೆದುಕೊಳ್ತೇವೆ ಅಂತ ಬಾಬಾ ಕೂಡ ಹೇಳಿರುವಂತದ್ದು. ಇನ್ನು ಘಟನೆ ಎಲ್ಲಾಯ್ತು, ಹೇಗಾಯ್ತು ಮತ್ತು ಯಾರ್ಯಾರಿದ್ರು ಅನ್ನೋ ಮಾಹಿತಿಯನ್ನ ಈಗ ಪ್ರಥಮ್ ಕಂಪ್ಲೀಟ್ ಆಗಿ ಕೊಟ್ಟೋಗಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಏನಾದ್ರು ಬರವಣಿಗೆಯಲ್ಲಿ ಕಂಪ್ಲೇಂಟ್ ಅನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಕಂಪ್ಲೀಟ್ ಆಗಿ ಆಕ್ಷನ್ ತೆಗೆದುಕೊಳ್ಳುವಂತಹ ಕೆಲಸವನ್ನು ಮಾಡ್ತಾರೆ ಪೊಲೀಸ್ನವರು. ಈಗ ಸದ್ಯಕ್ಕೆ ಅಲ್ಲಲ್ಲಿ ಯಾವುದೇ ಕಾರ್ಯಕ್ರಮಗಳಾಗಿರ್ಬಹುದು, ಯಾವುದೇ ಒಂದು ಈವೆಂಟ್ ಆಗಿರಬಹುದು, ಅಲ್ಲೆಲ್ಲ ಹೋಗಿ ದರ್ಶನ್ ಅವರಿಗೆ ಜೈಕಾರ ಹಾಕುವಂತ ಕೆಲಸವನ್ನ ಅವರ ಅಭಿಮಾನಿಗಳು ಮಾಡ್ತಾರೆ. ಅದು ಅವರವರ ಇಚ್ಛೆ. ಆದ್ರೆ ಇಲ್ಲಿ ಒಬ್ಬ ನಟನ ಮೇಲೆ ಹಲ್ಲೆಗೂ ಮುಂದಾಗುವಂತದ್ದು ಮತ್ತು ಆತನನ್ನ ಅವಾಚ್ಯ ಶಬ್ದಗಳಿಂದ ನಿಲ್ಲಿಸುವಂತದ್ದು ಇಷ್ಟೆಲ್ಲ ಮತ್ತೆ ಪುನರಾವರ್ತನೆ ಆಗ್ತಾ ಇರುವಂತದ್ದು ಎಲ್ಲೋ ಒಂದು ಕಡೆ ದರ್ಶನ್ ಅವ್ರಿಗೂ ಕೂಡ ಟೆನ್ಷನ್ ಹೆಚ್ಚು ಮಾಡುತ್ತೆ. ಯಾಕಂತಂದ್ರೆ ಅಭಿಮಾನಿಗಳು ಈ ರೀತಿಯಾಗಿ ವರ್ತನೆ ಮಾಡಿದಂತಹ ಸಂದರ್ಭದಲ್ಲಿ ಇವೆಲ್ಲವೂ ಕೂಡ ಕನ್ಸಿಡರ್ ಆಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಯಾಕಂತಂದ್ರೆ ಸುಪ್ರೀಂನಲ್ಲೂ ಕೂಡ ಈ ಒಂದು ಕೊಲೆ ಪ್ರಕರಣದ ಬಗ್ಗೆ ಕಳವಳ ಕೂಡ ವ್ಯಕ್ತವಾಗಿದೆ. ಹೀಗಾಗಿ ಮುಂದಿನ ದಿನಮಾನಗಳಲ್ಲಿ ಸ್ವಲ್ಪ ಅವರ ವರ್ತನೆ ಏನಿದೆ, ಕೆಲ ಅಭಿಮಾನಿಗಳು ಅನ್ನೋದಕ್ಕಿಂತ ಈ ದುರಾಭಿಮಾನಿಗಳು ಯಾರಿರ್ತಾರೆ ಅವರ ವರ್ತನೆ ಸ್ವಲ್ಪ ಕಡಿಮೆ ಆಗ್ಬೇಕಾಗುತ್ತೆ. ಇಲ್ದಿದ್ದಲ್ಲಿ ಅವರ ನಾಯಕ ನಟ ಏನಿದ್ದಾರೆ, ಅವ್ರು ಇಷ್ಟಪಡುವಂತ ನಟ ಏನಿದ್ದಾರೆ ಅವ್ರಿಗೂ ಕೂಡ ತೊಂದರೆ ಆಗೋದ್ರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನಗಳಿಲ್ಲ. ಯಾಕಂತಂದ್ರೆ ಅಭಿಮಾನಿಗಳು ಮಾಡುವಂತಹ ತಪ್ಪಿಗೆ ಯಾರಿಗೂ ಕೂಡ ಮುಂದಿನ ದಿನಮಾನಗಳಲ್ಲಿ ತೊಂದರೆ ಆಗಬಾರ್ದು. ಹೀಗಾಗಿ ಅತಿರೇಕದ ವರ್ತನೆಯನ್ನು ನಿಲ್ಲಿಸಬೇಕು ಮತ್ತು ಈ ಸಂಬಂಧ ಏನಾದ್ರೂ ಪ್ರಕರಣವನ್ನು ದಾಖಲು ಮಾಡಿದಂತಹ ಸಂದರ್ಭದಲ್ಲಿ ಪ್ರಥಮರು ದೂರು ಕೊಟ್ಟಂತಹ ಸಂದರ್ಭದಲ್ಲಿ ಪೊಲೀಸರು ಕೂಡ ಕ್ರಮಕ್ಕೆ ಮುಂದಾಗ್ತಾರೆ. ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.